ಇನ್ನು ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಒಂದು ಕಾಲದ ಅವರ ಪರಮಾಪ್ತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೇತಗಾನಹಳ್ಳಿ ತೋಟ ಕಬಳಿಸುತ್ತಿದ್ದಾರೆ ಅಂತ ಹೇಳಿ ಎಚ್ಡಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದು ಹೈಕೋರ್ಟ್ ಆದೇಶದ ಮೇಲೆ ಆಗ್ತಾ ಇರುವಂತಹ ಒತ್ತುವರಿ ತೆರವು. ಇದು ಸಿದ್ದರಾಮಯ್ಯ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತಹ ಆದೇಶ ಅಲ್ಲ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಎಚ್ಡಿಕೆ ಇದರಲ್ಲೂ ಅನುಕಂಪವನ್ನ ಗಿಟ್ಟಿಸಿಕೊಳ್ಳೋಕೆ ಹೋಗ್ತಿದ್ದಾರೆ. ಒತ್ತುವರಿಯಾಗಿರುವಂತಹ ಜಾಗವನ್ನ ಬಿಟ್ಕೊಟ್ರೆ ಈ ಸಮಸ್ಯೆನೇ ಇಲ್ಲ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಇದು ಗಜನಿ ಗೋರಿ ಮೊಹಮ್ಮದ್ ಸರ್ಕಾರ, ಇದ್ರ ವಿರುದ್ಧ ನಾವು ವಾರ ಆರಂಭಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಪಾಪ ಬರಲಿ, ಅವರು ಆರಂಭ ಸ್ವಾಗತ ಬಯಸ್ತೀವಿ. ಅವರ ಮಾತಿಗೆ ನಾವು ಸ್ವಾಗತ ಬಯಸ್ತೀವಿ. ಅವರು ವಾರ ಆರಂಭಿಸ್ತೀವಿ, ಇಬ್ಬರು ಒಟ್ಟಿಗೆ ಆರಂಭಿಸ್ಲಿ. ಇಬ್ರು ಕಿತ್ತಾಡ್ತವ್ರೆ, ನಾನು ಮಾಡ್ಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ಲಿ ಅಷ್ಟೇ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೇತ್ಕಾಡಿನ ಜಮೀನ ವಶಪಡಿಸ್ಕೊಳ್ತಾ ಇದ್ದೀರಿ, ಎಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋ ಆರೋಪ ಮಾಡ್ತಿದ್ರೆ ಸರ್. ನಾಚಿಕೆ ಆಗಬೇಕು ಹೇಳಿದವ್ರಿಗೆ, ಅದು ಯಾರು ಹೇಳ್ತಾರೆ ಅಂತ. ಅದು ಹೈಕೋರ್ಟು ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ. ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾ ಇಲ್ಲ. ಇದನ್ನು ಕೂಡ ಅನುಕಂಪ ಗಿಟ್ಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಟ್ಸ್ಕೊಳ್ಳೋದಾದ್ರೆ ಅದಕ್ಕೆ ನಾವು ಬೇಡ ಅನ್ನಲ್ಲ. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗಲಿ. ನೀವು ಮಾಧ್ಯಮದವರು ನೀವು ಹಿಂಗೆ ಮಾತಾಡಬಾರ್ದು ದಯಮಾಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ರಾಜಕಾರಣಿಗಳಿಗಿನ್ನ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲಿ ಹೈಕೋರ್ಟಲ್ಲಿ ಹಾಕಿರ್ತಕ್ಕಂಥ ಹಿರೇಮಠಕ್ಕೂ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೆ ಏನೋ ಸಂಬಂಧ ಏನ್ರಿ? ಹಿರೇಮಠ ಅವರು ಹೈಕೋರ್ಟಲ್ಲಿ ಹಾಕಿದ್ದಾರೆ, ಹೈಕೋರ್ಟು ಚಾಟಿ ಬೀಸಿದೆ. ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಅಫಿಡವಿಟ್ ಹಾಕವ್ರೆ, ಇವರೇ ಎಲ್ಲ ಕೊಟ್ಟವ್ರೆ. ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ. ಯಾರು ನೀವು? ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿ, ಸಿದ್ದರಾಮಯ್ಯನವ್ರ ಹೆಸರು ಹೇಳಿ ತಮ್ಮ ಮತವನ್ನು ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೋತವ್ರೆ. ಸಾರ್ವಜನಿಕರು ಯಾರು ಕೂಡ ಕಿವಿಗೆ ಹೂವು ಮುಡ್ಕೊಂಡಿಲ್ಲ. ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ವಿನ, ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ವಿನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಆದೇಶದ ಮೇಲೆ ಅಲ್ಲ. ಅದನ್ನ ಪಾಪ ಕುಮಾರಸ್ವಾಮಿ ಅವರು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ರಾಜಕಾರಣ ಮಾಡ್ಕೊಳ್ಳೋದಾದ್ರೆ ಅದು ತಪ್ಪೇನಿಲ್ಲ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.